ಎಲೆ ಮಾನವ ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ನೀನಾರಿಗಾದೆಯೋ ಎಲೆ ಮಾನವ ಹರಿ ಹರಿ ಗೋವು ನಾನು, ನೀನಾರಿಗಾದೆಯೋ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಷ್ಯನಾಗಿ ಬಾಳ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಅನ್ನುತ್ತಾರ. ಸರ್ ಹೆಸರು ಸರ್ ನಂದಕಿಶೋರ್ ಅಂತ.
ಯಾವ ಊರವ್ರು ಸರ್? ನಮ್ಮದು ನಾಗಮಂಗಲ ಒಂದು. ಹೌದಾ? ನೀವಿಲ್ಲಿ ಒಂದು ಹಸುರ ದಾನ ಪಡೆಯಕ್ಕೆ ಬಂದಿದ್ದೀರಾ? ಹೌದು. ಏನು ಕಾರಣಕ್ಕೆ ಸರ್? ಅದೇ ಸರ್, ದೇಶದಲ್ಲಿ ಎಲ್ಲ ಮಲ್ನಾಡು ಗಿಡ್ಡ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ತಾಯಿಗೆ ಹೆಲ್ತ್ ಇಶ್ಯೂ ಆಗಿ ಆರೋಗ್ಯದಿಂದ ಡೆತ್ ಆಗಿದ್ರು ಕ್ಯಾನ್ಸರಿಂದ. ಆ ಉದ್ದೇಶಕ್ಕೋಸ್ಕರ ಇದರಿಂದ ಈ ತಳಿ ಸಾಕಿದ್ರೆ ಹಾಲು, ಇದರದ್ದು ಗೋಮೂತ್ರ, ಕಪ್ಪೆ ಸಗಣಿಯಿಂದ ಮತ್ತೆ ಔಷಧೀಯ ಗುಣ ಇದೆ ಅಂತ ಇಂಪ್ರೂವ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ತಳಿ ತಗೊಳ್ಳೋಕ್ಕೋಸ್ಕರ ಬಂದಿದೆ. ನಿಮ್ಮ ತಾಯಿ ಇದ್ದಾರಾ ಇವಾಗ? ಇಲ್ಲ ಸರ್, ಡೆತ್ ಅಂದರೆ ಈ ಒಂದು ದೇಶಿ ಹಸು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶನೂ ಇದೆ ನಿಮಗೆ? ಹೌದು. ಎಷ್ಟು ಸರ್ ನಿಮ್ಮ ವಯಸ್ಸು? ಸರ್ ನಮ್ಗಾಲೇ 28 ಆಗಿದೆ. 28 ಆಗಿದೆ. ಬಿಂಡಿಗೆನವಿಲೆಯ ಗ್ರಾಮಸ್ಥರುಗಳೇ ಹಾಗೂ ಗೋಪ್ರೇಮಿಗಳೇ, ಈ ದಿನ ವಿಶೇಷವಾಗಿ ಬಿಂಡಿಗೆನವಿಲೆಯಲ್ಲಿ ಗೋ ಕಲ್ಯಾಣೋತ್ಸವವನ್ನು ಮಾಡುವುದರ ಮೂಲಕ ಗೋವುಗಳನ್ನು ಸಾಕಲು ಆಸಕ್ತಿ ಹೊಂದಿರುವ ರೈತರುಗಳಿಗೆ ವಧುವರರ ರೂಪದಲ್ಲಿ ಮನೆಗೆ ನಮ್ಮ ಗೋವುಗಳನ್ನು ಕಳಿಸಿಕೊಡುವುದು ಅಂತ ನಾವು ಶ್ರೀಲಕ್ಷ್ಮಿ ಗೋಮಾತಾ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರದಲ್ಲಿ ಒಂದು ಯೋಚನೆ ಮೂಡಿರುತ್ತದೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸಿರ್ತೀವಿ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಭಾಗಗಳಿಂದ ಗಣ್ಯರುಗಳು ಆಗಮಿಸಿದ್ದಾರೆ. गाँवों में संतो गाँवों में संत प्रक्षतः गाँवों में हृदय संतो गवान मध्ये वसाम्याहं ನನ್ನ ಮುಂದೆ ಗೋವುಗಳು, ನನ್ನ ಹಿಂದೆ ಗೋವುಗಳು, ನನ್ನ ಹೃದಯದಲ್ಲಿ ಗೋವುಗಳು, ಇಂಥ ಗೋವುಗಳ ಮಧ್ಯೆ ನಾನು ವಾಸ ಮಾಡ್ತೀನಿ ಅಂತ ಹೇಳಿ ಭಗವಂತನೇ ಹೇಳ್ತಾನೆ. ಇಲ್ಲಿ ನೆರವೇರತಕ್ಕಂಥ ಎಲ್ಲ ಮಹಾಜನಗಳೇ, ನಾವು ಇವತ್ತು ಒಂದು ಅತ್ಯಂತ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಗೋ ಕಲ್ಯಾಣೋತ್ಸವ ಮತ್ತು ಗೋದಾನ. ನಾವು ದೇವರುಗಳಿಗೆ ಕಲ್ಯಾಣೋತ್ಸವ ಮಾಡೋದು ನೋಡಿದ್ದೀವಿ. ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ, ಪದ್ಮಾವತಿ ಕಲ್ಯಾಣ, ಇಂತಹ ಬೇರೆ ಕಲ್ಯಾಣಗಳೆಲ್ಲ ನೋಡಿದ್ದೀವಿ. ಆದರೆ ಗೋ ಕಲ್ಯಾಣ ನೋಡ್ತಾ ಇರೋದು ಇದೇ ಮೊದಲು. ಇಂಥ ಅತ್ಯಂತ ಉನ್ನತವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿರೋದು ನಮ್ಮ ಪೂರ್ವಜನ್ಮ ಸುಕೃತ ಪುಣ್ಯ. ನಮ್ಮ ದೇಶದಲ್ಲಿ ಗೋವು ಬಿಟ್ಟು ಆಧ್ಯಾತ್ಮ ಇಲ್ಲ. ಆಧ್ಯಾತ್ಮಕ್ಕೆ ಮೂಲ ತಳಹದಿ ಗೋಡೆ. ಹಾಗಾಗಿ ಗೋವು ನಮಗೆ ಅತ್ಯಂತ ಶ್ರೇಷ್ಠವಾದ್ದು, ಪರಿಶುದ್ಧವಾದ್ದು ಮತ್ತು ಪೂಜನೀಯವಾದ್ದು. ಗೋವುಗಳು ಆಧ್ಯಾತ್ಮದ ಹಿನ್ನೆಲೆಯೊಳಗೆ ನಾವು ನೋಡಿದರೆ ನಾವು ತೈತರಿಯ ಉಪನಿಷತ್ತಿನ ಒಂದು ಪ್ರಸಂಗ ಬರುತ್ತೆ. ಗೌತಮ ಋಷಿಗಳ ಆಶ್ರಮ, ಅಲ್ಲಿ ಪ್ರತಿನಿತ್ಯ ವೇದಾಧ್ಯಯನ ನಡೀತಾ ಇರುತ್ತೆ. ನಡೀತಾ ಇರಬೇಕಾಗಿದ್ರೆ ಒಂದು ದಿನ ಕೆಲವು ಅಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರು ಉಚ್ಚಾರಣೆ ತಪ್ಪು ಮಾಡ್ತಾರೆ. ತಪ್ಪಿಲ್ಲ, ಅಲ್ಲೇ ಸ್ವಲ್ಪ ದೂರ ಕೂತಿದ್ದ ಒಬ್ಬ ಬಾಲಕ ಅವನು ಅದನ್ನ ಸರಿ ಮಾಡಿ ಹೇಳ್ತಾನೆ. ಅವರ ಕೂಡಲೇ ಗೌತಮರು ಕೇಳ್ತಾರೆ, ಯಾರ ಹೇಳಿದ್ರು ಅಂತ. ಅಲ್ಲಿ ದೂರ ಕೂತಿದ್ದಾನಲ್ಲ ಅವನು ಹೇಳಿದ್ರು ಅಂತ. ಅದನ್ನ ಹತ್ರ ಕೇಳ್ತಾರೆ. ಕರೆದವ್ರನ್ನ ಕೇಳ್ತಾರೆ, ನೀನು ಯಾರು ಅಂತ. ನಾನು ಈ ತರ ಆಶ್ರಮದಲ್ಲಿ ಪರಿಚಾರಿಕೆ ಕೆಲಸ ಅಂದ್ರೆ ನಾನು ಇಲ್ಲಿ ಸೇವಕಾಗಿ ಕೆಲಸ ಮಾಡ್ತಾ ಇರೋದು. ಗೋವುಗಳನ್ನ ಕಾಡಿಗೆ ಹೊಡ್ಕೊಂಡು ಹೋಗ್ತೀನಿ, ಮೇಯ್ಕೊಂಡು ಬರ್ತೀನಿ. ಕಾಡಿಗೆ ವಾಪಸ್ ಬರುವಾಗ ಆಶ್ರಮದ ಉಪಯೋಗಕ್ಕೆ ಬೇಕಾಗಿರುವಂತ ಹೂವು, ಹಣ್ಣು, ಸೌದೆ, ಸಮೀಕ್ಷೆಗಳು ಇದನ್ನೆಲ್ಲ ತಗೊಂಡು ಬರ್ತೀನಿ ನಾನು. ಆಶ್ರಮದ ಗೋಶಾಲೆ ಸ್ವಚ್ಛತೆ, ಗೋವುಗಳ ಮೇಲ್ವಿಚಾರಣೆ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ
ಪ್ರತಿನಿತ್ಯ ಅಧ್ಯಯನ ನಡೆಯುವಾಗ ನಾನಿಲ್ಲಿ ಗೋಶಾಲೆ ಬಾಗಿಲು ಕೂತಿರ್ತಾ ಇದ್ದೆ. ಕೂತಿದ್ದಾಗ ನನ್ನ ಕಿವಿ ಬಿದ್ದ ಮಂತ್ರಗಳಿಂದ ನಾನು ಇದನ್ನೆಲ್ಲ ಕಲ್ತ್ಕೊಂಡೆ ಅಂತ ಹೇಳ್ತಾನ. ಅವಾಗ ಅದನ್ನ ಕೇಳ್ತಾರೆ, ನಿಮ್ ಗೋತ್ರ ಯಾವುದು ಅಂತ. ಆ ಬಾಲ್ಯ ಹೇಳ್ತಾನೆ, ಇಲ್ಲ ಗೊತ್ತಿಲ್ಲ ನನಗೆ. ಸರಿ, ಮನೆ ಹೋಗಿ ನಿಮ್ ತಂದೆಯವರನ್ನು ಕೇಳ್ಕೊಂಡ ಅಂತ. ತಂದೆ ಇಲ್ಲ ಅಂತಾನೆ. ತಾಯಿ ಇದ್ದಾರೆ. ಸರಿ, ತಾಯಿ ಕೇಳ್ಕೊಂಡ ಅಂತಾರೆ. ಮನೆ ಹೋಗಿ ತನ್ನ ತಾಯಿನ ಕೇಳ್ತಾನೆ, ಅಮ್ಮ ಇವತ್ತು ಆಶ್ರಮದಲ್ಲಿ ಗುರುಗಳು ಕೇಳಿದ್ರು ನನ್ನ ಗೋತ್ರ ಯಾವುದು ಅಂತ. ನನಗೆ ಗೊತ್ತಿಲ್ಲ, ನೀನೇ ಹೇಳು ಅಂತ. ಅವಾಗ ಹಾಗೆ ಹೇಳ್ತಾಳೆ, ಮಗು ನಿನ್ನ ಗೋತ್ರ ಯಾವುದು ನನಗೆ ಗೊತ್ತಿಲ್ಲ, ನೀನು ಯಾರು ಹುಟ್ಟಿದೀಯ ನನಗೆ ಗೊತ್ತಿಲ್ಲ, ನಂತರ ವೇಷಾವೃತ್ತಿ ಹಲವಾರು ಜನ ಬಂದು ಹೋಗ್ತಾರೆ, ಹಾಗಾಗಿ ನಿನ್ನ ತಂದೆ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಬಾಲಕ ಕೇಳ್ತಾನೆ, ನಾನು ಗುರುವಿಗೆ ಏನು ಹೇಳಬೇಕು ಅಂತ. ನಾನು ಏನು ಹೇಳಬೇಕು ಹೇಳಿದ್ದೀನಿ, ನಿನಗೆ ಅನ್ಸುತ್ತೆ ಅದನ್ನು ನೀನು ಹೇಳು ಅಂತ. ಆತ ವಾಪಸ್ ಆಶ್ರಮಕ್ಕೆ ಹೋಗಿ ಗೌತಮರ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಈ ತರ ನಮ್ಮ ತಾಯಿ ಹೇಳಿದ್ರು, ನನ್ನ ತಂದೆ ಯಾರು ಗೊತ್ತಿಲ್ಲ ಅಂತ ಎಲ್ಲ ವಿವರ ಕೊಡ್ತಾನೆ. ಅವಾಗ ಅವರು ಕೂಡ ಹೇಳ್ತಾರೆ, ಅಯ್ಯ ನೀನು ಇದೆಲ್ಲ ಗೊತ್ತಾಗ್ತಿಲ್ಲ, ನೀನು ಸತ್ಯ ಹೇಳಿದೀಯ, ಇವತ್ತಿಂದ ನೀನು ಸತ್ಯಕಾಮ ಅನ್ನೋ ಹೆಸರಿಂದ ಪ್ರಸಿದ್ಧನಾಗ್ತೀಯ ಅಂತ. ಅವಾಗ ನಿನ್ನ ತಾಯಿ ಹೆಸರೇನು ಅಂದ್ರೆ ಜಾಮಾಲಿ ಅಂತ ಹೇಳ್ತಾನೆ. ಇವತ್ತಿಂದ ನಿನ್ನ ಗೋತ್ರ ಜಾಮಾಲಿ ಗೋತ್ರ ಅಂತ. ನಮ್ಮಲ್ಲಿ ಗೋತ್ರ ಪ್ರವರ್ತಕರು ಯಾರಿದ್ದಾರೆ, ಎಲ್ಲ ಋಷಿಮುನಿಗಳು ಒಂದು ಪರಂಪರೆಯನ್ನು ಬೆಳೆದುಕೊಂಡು ಬಂದಿದೆ. ಅಂತ ಪರಂಪರೆಯಲ್ಲಿ ಬಂದಿರುವಂತವರು ನಾವು. ನಮ್ಮ ಗೋತ್ರ ಬಂದಿರೋದು ಯಾರು? ಶಿವಗೋತ್ರ, ವಿಷ್ಣು ಗೋತ್ರ, ಈ ತರ ಹಲವಾರು ಗೋತ್ರಗಳು ಬಂದಿದೆ. ನಮಗೆ ಗೋತ್ರ ಪ್ರವರ್ತಕರು ಶಿವ ವಿಷ್ಣುನೇ ಇದ್ದಾರೆ. ಹಾಗಾಗಿ ಅವನಿಗೆ ಜಾಮಾಲಿ ಗೋತ್ರ ಅಂತ ಕೊಡ್ತಾರೆ. ನಂತರ ಆ ಬಾಲಕಂದು ವೇದಾಧ್ಯಯನ ಎಲ್ಲ ಮುಗಿಯುತ್ತೆ. ಬಹಳ ಬೇಗ ಅವನು ಅಧ್ಯಯನಶೀಲನಾಗ್ತಾನೆ. ಅವನಿಗೆ ಸಂಪೂರ್ಣ ಜ್ಞಾನ ಸಿಗತ್ತೆ. ಒಂದು ದಿವಸ ಗೌತಮರ ಅವನಿಗೆ ಆಶೀರ್ವಾದ ಮಾಡಿ ಹೇಳ್ತಾರೆ, ಇವತ್ತು ನಿನ್ನ ಅಧ್ಯಯನ ಮುಗಿಯಿತು, ನೀನು ಮನೆಗೆ ವಾಪಸ್ ಹೋಗಿ ಗೃಹಸ್ಥನಾಗಿ ಸಮಾಜಕ್ಕೆ ಉಪಕಾರಿಯಾಗಿ ಬಾಳುವಂತ ಆಶೀರ್ವಾದ ಮಾಡ್ತಾರೆ. ಅವಾಗ ಆತ ಹೇಳ್ತಾನೆ, ಇಲ್ಲ ನಾನು ಮನೆಗೆ ವಾಪಸ್ ಹೋಗಲ್ಲ, ನನಗೆ ನೀವು ಬ್ರಹ್ಮವಿದ್ಯೆ ಬೋಧನೆ ಮಾಡಿ, ಬ್ರಹ್ಮವಿದ್ಯೆ ಬೋಧನೆ ಮಾಡಿದ್ರೆ ನಾನು ಹೋಗ್ತೀನಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಇದೇನು ಸಾಮಾನ್ಯ ವಿಷಯ ಅಲ್ಲ, ಬ್ರಹ್ಮವಿದ್ಯೆ ನಿನಗೆ ಬೋಧನೆ ಮಾಡಬೇಕಾದ್ರೆ ನೀನು ಅದಕ್ಕೆ ಎಷ್ಟು ಸಾಧನೆ ಮಾಡಬೇಕು ಅದೆಲ್ಲ ಮಾಡಿ ಆದಮೇಲೆ ನಿನಗೆ ಬ್ರಹ್ಮವಿದ್ಯೆ ನಿನಗೆ ಉಪದೇಶ ಮಾಡೋದು ಆಗತ್ತೆ. ಆದರೆ ನಿನಗೇನು ಶಕ್ತಿ ಇಲ್ಲ ಅಂತ. ನೀವು ಬ್ರಹ್ಮವಿದ್ಯೆ ಬೋಧನೆ ಮಾಡೋದು ನಾನು ಹೋಗಲ್ಲ ಅಂತ. ಸರಿ, ಅವನ್ನ ಕರ್ಕೊಂಡು ಆಶ್ರಮದ ಗೋಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ 100 ಹಸು ಕರು ಹೋರಿ, ಆಮೇಲೆ ವಯಸ್ಸಾಗಿರೋ ದನಗಳು, ಮುದಿ ದನಗಳು, ಕಾಯಿಲೆ ದನಗಳು, ಇನ್ನು ಎಳೆ ದನಗಳು, ವಯಸ್ಸಾಗಿರುವುದು ಹೋರಿಗಳು ಎಲ್ಲದನ್ನು 100 ಸಂಖ್ಯೆಯಲ್ಲಿ ಅವರು ಕೊಡ್ತಾರೆ. ಕೊಟ್ಬಿಟ್ಟು ಇದನ್ನು 1000 ಮಾಡಿ ತಗೊಂಡು ಬಂದಾಗ ನಿನಗೆ ಬ್ರಹ್ಮವಿದ್ಯೆ ಬೋಧನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವನನ್ನು ಹೊಡ್ಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ ಮೇಲೆ ಹಲವಾರು ವರ್ಷಗಳಾಗತ್ತೆ. ಒಂದು ದಿನ ಅಲ್ಲಿ ಆ ಮನೆ ಒಳಗಿದ್ದಂತ ಒಂದು ವೃಷಭ ಅಂದ್ರೆ ಗುಳಿ, ಅದು ಅವನಿಗೆ ಹೇಳ್ತಾ, ಸತ್ಯಕಾಮ ನಮ್ಮ ಸಂಖ್ಯೆ 1000 ದಾಟಿದೆ, ನಮ್ಮನ್ನು ಆಶ್ರಮ ಹೊಡ್ಕೊಂಡು ನಡಿ ಅಂತ ಹೇಳುತ್ತೆ. ಅವನು ಆ ಮಂದೆಯನ್ನು ಹೊಡ್ಕೊಂಡು ಆಶ್ರಮಕ್ಕೆ ಹೋಗ್ತಾನೆ. ಹೋಗ್ತಾ ಇರಬೇಕಾಗಿದ್ರೆ ದಾರಿ ಒಳಗೆ ಒಂದು ತೊರೆ ಸಿಗುತ್ತೆ, ಅಂದ್ರೆ ಹರಿಯುವ ನೀರು. ಆ 2 ಕವಲು ಹರಿಯುತ್ತಾ ಇರುತ್ತೆ. ಅಲ್ಲಿ ಇವನು ಕೈಕಾಲು ತೊಳ್ಕೊಳ್ಳೋಕೆ, ಇವನು ಅಂಗಿಕಾಯಿ ಎಲ್ಲ ಮಾಡಕ್ಕೆ ಇಳಿದಾಗ ಎಲ್ಲ ಮುಗಿದ ನಂತರ ತೊರೆ ಇವನಿಗೆ ಬ್ರಹ್ಮವಿದ್ಯೆಯ ಕೆಲವು ವಾಕ್ಯಗಳು ಯಾವುದೇ ಇವನಿಗೆ ಅನುಸಂಧಾನ ಆಗಿರಲ್ಲ, ಅದು 1-2 ವಾಕ್ಯಗಳನ್ನ ಇವನಿಗೆ ಉಪದೇಶ ಮಾಡುತ್ತೆ. ಹಾಗೆ ಮುಂದಕ್ಕೆ ಬರ್ತಾ ಇರಬೇಕಾಗಿದ್ರೆ ಆ ವೃಷಭ ಯಾವುದಿದೆ
ಆ ವೃಷಭ ಇವನಿಗೆ ಬ್ರಹ್ಮಸೂತ್ರದ ವಾಕ್ಯಗಳು ಯಾವುದು ಪೂರ್ತಿ ಆಗಿಲ್ಲ, ಅದನ್ನು ಉಪದೇಶ ಮಾಡಿಕೊಂಡು ಬರುತ್ತೆ. ಯಾಕಂದ್ರೆ ಆಶ್ರಮ ಬರುತ್ತೆ. ಆಶ್ರಮ ಬಂದಾಗ ಆ ವೃಷಭ ಅಂದ್ರೆ ಹುಳಿ ಏನು ಉಪದೇಶ ಮಾಡಿರುತ್ತೆ ಅದಕ್ಕೆ ಮುಗಿಯುತ್ತೆ. ಇವನು ಗುರುಗಳ ಮುಂದೆ ನಿಂತ್ಕೊತಾನೆ, ಹೇಳ್ತಾನೆ, ಗುರುಗಳೇ 1000 ಮಾಡಿದ್ದೀನಿ, ಇದನ್ನ ಒಪ್ಪಿಕೊಂಡು ನನಗೆ ಬ್ರಹ್ಮವಿದ್ಯೆ ಅನುಗ್ರಹ ಮಾಡಿ ಅಂತ. ಅವಾಗ ಪೂಜೆ ಅವರು ಹೇಳ್ತಾರೆ, ಅಯ್ಯ ನಾನು ಏನ್ ನಿನಗೆ ಬ್ರಹ್ಮವಿದ್ಯೆ ಅನುಗ್ರಹ ಮಾಡೋದು, ಸತತವಾಗಿ 24 ಗಂಟೆ ಕಾಲ 24x7 ಅಂತ ನಾವು ಏನ್ ಹೇಳ್ತೀವಿ, ನೀನು ಸತತವಾಗಿ 14 ವರ್ಷಗಳ ಕಾಲ ಗೋವಿನ ಸಹವಾಸದಲ್ಲಿ ಇಟ್ಟಿ ನೀನು. ಹಾಗಾಗಿ ಆ ತಾಯಿ ನಿನಗೆ ಬ್ರಹ್ಮಜ್ಞಾನನ ಸಂಪೂರ್ಣವಾಗಿ ಅನುಗ್ರಹ ಮಾಡಿದ್ದಾಳೆ. ನಾನು ನಿನಗೆ ಬ್ರಹ್ಮವಿದ್ಯೆ ಬೋಧನೆ ಮಾಡಂತ ಅಥವಾ ನಿನಗೆ ಅದನ್ನ ತಿಳಿಸ್ಕೊಡಂತ ಯಾವುದೂ ಬೇಕಿಲ್ಲ. ನೀನು ಸಂಪೂರ್ಣ ಬ್ರಹ್ಮಜ್ಞಾನಿ ಆಗಿದೀಯ. ದಾರಿ ಬರುವಾಗ ದೊರೆ ನಿನಗೆ ಉಪದೇಶ ಮಾಡಲು ಆ ವೃಷಭರಾಜ ಯಾರು ಕುಳಿ ಇದ್ದಾನೆ, ಆತ ನಿನಗೆ ಉಪದೇಶ ಮಾಡಿದ್ದಾನೆ. ನಿನಗೆ ಗೊತ್ತಾಗದೆ ಇದ್ದಿದ್ದನ್ನ ಆತ ನಿನಗೆ ಉಪದೇಶ ಮಾಡಿ ನಿನ್ನನ್ನು ಸಂಪೂರ್ಣ ಬ್ರಹ್ಮಜ್ಞಾನಿ ಮಾಡಿದ್ದಾಳೆ. ಹಾಗಾಗಿ ನೀನು ಯಾವುದೇ ಇಡೀ ಜಗತ್ತಲ್ಲಿರೋ ಬ್ರಹ್ಮಜ್ಞಾನಿಗೂ ನೀನು ಕಡಿಮೆ ಇಲ್ಲ ಅಂತ ಹೇಳಿ ಗುರುಗಳ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಗೋವಿನ ಸಹವಾಸದಲ್ಲಿ ಇದ್ದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆತ ಬ್ರಹ್ಮಜ್ಞಾನಿ ಆಗಬಲ್ಲದಾದರೆ ಆ ಗೋವಿನ ಶಕ್ತಿ ಇರಲಾರದು. ಗೋ ಅಂದ್ರೆ ಸಾಮಾನ್ಯ ಒಂದು ಪ್ರಾಣಿ ಅಲ್ಲ. ನಾವು ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ದಾಬಸ್ಪೇಟೆ ಅಂತಿದೆ. ಅದರ ಹತ್ರ ಒಂದು ನರಸೀಪುರ ಅಂತ ಗ್ರಾಮ ಇದೆ. ಅಲ್ಲಿ ಒಂದು ಅಂಗವಿಕಲ ಬುದ್ಧಿಮಾಂದ್ಯ ಮಕ್ಕಳದು ಶಾಲೆ, ಹಾಸ್ಟೆಲ್ ಮತ್ತು ಗೋಶಾಲೆ ನಡೆಸ್ತಾ ಇದ್ದೀವಿ. ಅಲ್ಲಿ ಇರುವಂತಹ ಬುದ್ಧಿಮಾಂದ್ಯ ಮಕ್ಕಳನ್ನ ನಾವು ಗೋಶಾಲೆ ಒಳಗೆ ಕೆಲಸಕ್ಕೆ ಹಚ್ತೀವಿ. ಆ ಮಕ್ಕಳು ಯಾರಿದ್ದಾರೆ, ಅವರು 6 ತಿಂಗಳು ವರ್ಷ ಆ ಗೋಶಾಲೆಯಲ್ಲಿ ಗೋವುಗಳ ಜೊತೆ ಇರ್ತಾರೆ. ಅವರ ಬುದ್ಧಿಮಾಂದ್ಯತೆ ಅಂದ್ರೆ ಮೆಂಟಲ್ ಅಂತ ಯಾರು ಹೇಳ್ತಾರೆ, ಆ ಮಕ್ಕಳು 6 ತಿಂಗಳು ವರ್ಷ 2 ವರ್ಷದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಇವತ್ತು ನಮ್ಮ ಇಡೀ ಗೋಶಾಲೆ ಮತ್ತು ನಮ್ಮದು ಕ್ಯಾಂಪಸ್ 5.5 ಎಕರೆ ಜಾಗ ಏನಿದೆ ಅದನ್ನ ಅವರೇ ಪೂರ್ತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೋವಿನ ಶಕ್ತಿ ಎಂತಾದ್ರು ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಬ್ರಹ್ಮಜ್ಞಾನಿ ಆಗಬಲ್ಲದಾದ್ರೆ ಒಬ್ಬ ಬುದ್ಧಿಮಾನ್ಯ ಸಾಮಾನ್ಯ ಆಗಕ್ಕಾಗಲ್ಲ. ಅಷ್ಟು ಶಕ್ತಿಯುತವಾದಂತ ಗೋವು. ಆ ಗೋವು ಇವತ್ತು ನಾವು ದಾನ ಪಡಿತಾ ಇದ್ದೀವಿ. ಮತ್ತು ಆ ಗೋವನ್ನ ಬರೀ ಗೋವು ಒಂದೇ ನಾವು ಪಡಿತಾ ಇಲ್ಲ, ಅದಕ್ಕೆ ಆಗುವಂತ ಒಂದು ವೃಷಭ ಅಂತ ಗೂಳಿನೂ ಪಡಿತಾ ಇದ್ದೀವಿ. 50 ಗೋವುಗಳಿಗೆ ಒಂದು ಗೂಳಿ ಸಾಕು. ಆದರೆ 50 ಗೂಳಿಗೆ ಒಂದು ಗೋವು ಸಾಕಾಗಲ್ಲ. ಯಾಕೆಂದ್ರೆ ವೃಷಭ ಗೋವಿನ ಸಂಗ್ರಹ ಆದಾಗ ಆ ಹುಟ್ಟಂತ ತಿರ್ಗ ಇನ್ನೊಂದು ವೃಷಭಕ್ಕೆ ಜಾಗ ಇರಲ್ಲ. ಆದ್ರೆ ಒಂದು ವೃಷಭ 50 ಗೋವುಗಳನ್ನ ಮ್ಯಾನೇಜ್ ಮಾಡಬಹುದು. ಸಜ್ಜನರು, ಸಂಸ್ಕೃತ ವಿದ್ವಾನರು ಆದಂತಹ ಸಂಘದೇವಿಯು ಸಾಮಾಜಿಕ ಕಳಕಳಿಯ ಬಗ್ಗೆ ತುಂಬಾ ಅಪಾರ ಶ್ರದ್ಧೆಯಿಂದ ಇಟ್ಕೊಂಡಂತಹ ಶ್ರೀಯುತ ವಿದ್ವಾನ್ ಸಿ ಭಾಸ್ಕರ್ ಭಟ್ರವರು ನಮ್ಮನ್ನ ಸೇರ್ಕೊಂಡಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ತುಂಬ ಹೃದಯದ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೆ ನಗರೇಶ್ವರ ದೇವರು ಅಂತ ಹೇಳಿ ಹೇಳಿದ್ರು ಇಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಅದು ನಾನು ಇದು ಒಳಗೆ ಬರುವಾಗ ಸತ್ಯ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಗಂಗಾಧರದಲ್ಲಿ ಗಂಗೆ ತಾನಾಗಿರುತ್ತಾಳೆ. ಆ ಸ್ಥಳ ಸಾನ್ನಿಧ್ಯ ಅಷ್ಟು ಈ ಇಲ್ಲಿಗೆ ಹೋಗ್ತದೆ. ಆ ಈಶ್ವರ ದೇವರು ಸಂಪೂರ್ಣ ಅನುಗ್ರಹ ಇಲ್ಲಿ ಇತ್ತು. ಗಂಗೆ ಹೊರಗಡೆಯಿಂದ ನಮ್ಮ ಮೇಲೆ ಹೂಮಳೆಯನ್ನು ಹಾಕ್ತಾ ಇತ್ತು. ಹಾಗೆಯೇ ಈ ಒಂದು ಅಭಿಯಾನವನ್ನ ನಾವು ಆರಂಭಿಸಿದೆವು. ಮಲೆನಾಡು ಗಿಡ್ಡ ಸಂರಕ್ಷಣೆ ಆಗಬೇಕು, ಸಂವರ್ಧನೆ ಆಗಬೇಕು ಅಂತ ಪ್ರಥಮ ಹಂತದಲ್ಲಿ ನಾವು ನಮ್ಮ ಪ್ರಸನ್ನ ಭಟ್ ಅಂತ ಹೇಳಿ ನಮ್ಮ ಊರಲ್ಲಿದ್ದಾರೆ. ಅವರ ಮನೆಗೆ ಹೋದಾಗ ಅವರು ಪುಟ್ಟ ಪುಟ್ಟ ಹಸುಗಳನ್ನ ಕಟ್ಟಿಕೊಂಡಿದ್ರು. ಆಗ ನಾನು ಹೇಳಿದೆ, ಇದು ಏನು ಪ್ರಯೋಜನ ಇದೆ ಇದರಿಂದ, ನಾವು
ಕೊಟ್ಟು ಏನು ಇದರಲ್ಲಿ ಲಾಭ ಅಂತ ಹೇಳಿ ಅದಕ್ಕೆ ಜರ್ಸಿಯನ್ನು ಹೆಚ್ಚೆಪ್ಪ ಒಂದೊಂದು ಸಾಕಿದ್ರೆ ಸಾಕು, ಇದು 4-5 ಸಾಕಬೇಕು, ಇದಕ್ಕೆ ಹಾಲಿಲ್ಲ, ಬಹಳ ಕಡಿಮೆ ಪ್ರಮಾಣದ ಹಾಲು. ಆಗ ಅವರು ಸಹ ನನಗೆ ಮಾರ್ಗದರ್ಶನ ನೀಡಿದ್ರು. ಇದು ಬಹಳ ಶ್ರೇಷ್ಠವಾದಂತಹ ಹಾಲು, 5 ಲೀಟರ್ 6 ಲೀಟರ್ ನೀರಿನಿಂದ ಬಕೆಟ್ ಗಟ್ಟಲೆ ನೀಡುವಂತಹ ಹಾಲು ಅದು ಹಾಲಲ್ಲ, ಅದು ಹಾಲಲ್ಲ. ಆ ಏನು ಹಿಂಡಿ ಹಾಕ್ತೇವೋ, ಏನು ಅದಕ್ಕೆ ಹುಲ್ಲು ಹಾಕ್ತೇವೋ, ಏನು ಮೇವು ಹಾಕ್ತೇವೋ, ಆ ಯೂರಿಯಾಂಶಗಳು ಅದೆಲ್ಲ ಆ ಹಾಲಿನಲ್ಲಿ ನಮಗೆ ಬಂದು ಸೇರ್ತವೆ. ಅದನ್ನು ಕಾಯಿಸುವಾಗ ನಿಮಗೆ ಆ ಪರಿಮಳವನ್ನ ನಿಮಗೆ ಗೊತ್ತಾಗಬಹುದು. ಯಾಕೆಂತ ಹೇಳಿದ್ರೆ ಅದೊಂದು ನಮೂನೆ ವಾಸನೆ ಟೈಪ್. ಆ ಹಾಲನ್ನ ಹಿಂಡಿ, ಆ ಗಂಜಲ, ಆ ಸೆಗಣಿ ಎಲ್ಲ ಈ ಮಲ್ನಾಡ ಗಿಡ್ಡಗಳು, ದೇಸಿ ತಳಿಗಳು, ಅದರಲ್ಲಿ ಅತಿ ಶ್ರೇಷ್ಠವಾದ್ದು ನಮ್ಮ ಮಲ್ನಾಡ ಗಿಡ್ಡಗಳು. ಅವುಗಳ ಸೆಗಣಿ ಅಷ್ಟೇ ಬಾಚುವವರೆಗೆ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಏನು ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಗಟ್ಟಿ ಸ್ವರೂಪದ ಸೆಗಣಿಯನ್ನು ಹಾಕ್ತದೆ. ಮತ್ತೆ ಯಾವುದೇ ರೀತಿಯ ವಾಸನೆ ಇಲ್ಲ. ಮನೆಯ ಪಕ್ಕದಲ್ಲಿ ಕಟ್ಟಿದ್ರು ಕೂಡ ಯಾವುದೇ ರೀತಿಯ ವಾಸನೆಯನ್ನ ಅದು ನಮಗೆ ಬರುವುದಿಲ್ಲ. ಮತ್ತೆ ಅದರ ಗಂಜಲ ಅಷ್ಟೇ ಮೂತ್ರ, ಗೋಮೂತ್ರ ಪರಮ ಶ್ರೇಷ್ಠವಾದಂಥದ್ದು. ಯಾಕೆಂತ ಹೇಳಿದ್ರೆ ದೇವರ ಬಳಕೆಗೆ ಮತ್ತೆ ನಮ್ಮ ಯಾವುದೇ ಗೌರೋತ್ಪನ್ನಗಳ ಬಳಕೆಗೆ ಅದನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. ಹಾಗೆಯೇ ಶಶಿಕುಮಾರ್ ನನಗೆ ಒಂದ್ಸಲ ಹೇಳಿದ್ರು, ನನಗಿಂದು 2 ದೇಸಿ ದನಗಳು, ಯಾವ ದೇಸಿ ದನಗಳು ಸಹ ಗೌರೋತ್ಪನ್ನಕ್ಕೆ ನೀವು ಮಾಡಿಕೊಡ್ಬೇಕು ಅಂತ ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ರು. ನಾನು ಅದಕ್ಕೆ ಇಮಿಡಿಯೇಟ್ ಫೋನ್ ಮಾಡಿದ್ದೆ, ಇದು ಯಾವ ರೀತಿಯ ದನಗಳು ನಿಮಗೆ ಮಲ್ನಾಡ ಗಿಡ್ಡ ಆಗ್ಬೋದಾ ಅಂತ ಹೇಳಿ. ಯಾವುದೂ ಸಹ ಆಗ್ಬೋದು. ಹಾಗಾದ್ರೆ 3 ಬಹುಶಃ 3 ಹೆಣ್ಣು ಮಕ್ಕಳುಗಳನ್ನ ಅವರಿಗೆ ಪ್ರಥಮ ಹಂತದಲ್ಲಿ ನಾನು ಒದಗಿಸಿಕೊಟ್ಟೆ. ಆ ಹೊತ್ತಿಗೆ ಅವರು ಹೇಳಿದ್ರು, ಇಲ್ಲಿ ನಾನು ತಂದದನ್ನು ನೋಡಿ ಅನೇಕ ಮಂದಿ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿ. ಸಾಕುವುದೇ ಕಷ್ಟ ಆಗಿದೆ. ದನ ಸಾಕುವುದು ಮೇಲ್ಗಟ್ಟಲೆ ಓಡುವಂತಹ ಸಂದರ್ಭ ಬಂದೋಗಿದೆ ಈಗ. ಆಗ ಸಾಕುತ್ತೇನೆ ಮುಂದೆ ಬಂದವರನ್ನು ಬಿಡುವುದು ಬೇಡ, ಅವರನ್ನು ಫಸ್ಟ್ಗೆ ಹಿಡ್ಕೊಂಡು ಅವರಿಗೆ ಕೊಡುವಂತದನ್ನು ಕೊಡುವ ಅಂತ ಹೇಳಿದೆ. ಅದಕ್ಕೆ ವಿಶೇಷ ಆಸಕ್ತಿಯನ್ನು ಅವರು ಹೊಂದಿದ್ರು. ಹಾಗೆಯೇ ಇದು ಎಲ್ಲಿಯವರೆಗೆ ಇದು ಈ ಅಭಿಯಾನ ಪ್ರಸರಿಸಿದೆ ಅಂತ ಹೇಳಿದ್ರೆ ಕರ್ನಾಟಕದಾದ್ಯಂತ ಇದು ಚಾಚಿಕೊಂಡು ಬಿಟ್ಟಿದೆ ಈಗ. ಯಾಕೆಂತ ಹೇಳಿದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ಹಾಗೆ ಈ ದನಗಳು ಹೊನ್ನಾವರದ ದನಗಳು, ಹೊನ್ನಾವರ, ಕುಂದಾಪುರ, ಉಡುಪಿ ಭಾಗದಿಂದ ಇವುಗಳನ್ನ ನಮ್ಮ ಈ ಭಾಗಕ್ಕೆ ತಕೊಂಡು ಬಂದು ಅಲ್ಲಿಯ ಕೋಆರ್ಡಿನೇಟರ್ಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ನಾರಾಯಣ ಹೆಗ್ಡೆ ಅವರು ಮತ್ತು ಅವರ ಧರ್ಮಪತ್ನಿ, ಹಾಗೆಯೇ ನಮ್ಮ ಶಾಂತ ವಸಂತ್ ಭಟ್ ಹಾಗೂ ವಸಂತ್ ಭಟ್ ಇವರ ಒಂದು ಉತ್ತಮವಾದಂತಹ ಪ್ರೋತ್ಸಾಹವೇ ಇದಕ್ಕೆಲ್ಲ ಕಾರಣ ಆಯಿತು. ಹಾಗೆಯೇ ಇದನ್ನ ಇವತ್ತು ವಿತರಣೆಗೆ ಸಿದ್ಧಗೊಂಡಿದೆ. ಹಾಗೆಯೇ ಈ ಶಶಿಕುಮಾರ್ ಮಾಡಿದಂತಹ ನಮ್ಮ ಕೊಡುವ ಅಂತ ಹೇಳುವಂತಹ ಮಾತಿನಲ್ಲಿ ಅವರು ಕೈಗೊಂಡಂತಹ ವಿಚಾರ ಈಗ ಕಿತ್ತೂರಿಗೆ ತಲುಪಿದೆ. ಕಿತ್ತೂರಿನಲ್ಲಿ ಸ್ವಾಮೀಜಿಯವರು ನಿನ್ನೆ ಫೋನ್ ಮಾಡಿದ್ರು, ಮಠದ ಸ್ವಾಮೀಜಿಯವರು, ನಮ್ಮಲ್ಲಿ 100 ಜೊತೆ ಮಲ್ನಾಡು ಗಿಡ್ಡವನ್ನ ನೀವು ವಿತರಿಸಲಿಕ್ಕೆ ತಯಾರು ಮಾಡಬೇಕು. ನಮ್ಮ ಧಾರವಾಡ ಭಾಗದಲ್ಲಿ ಮುಂದಿನ ಸ್ವಾತಂತ್ರ್ಯೋತ್ಸವದ ಅಂಗದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಅವಳು ಸ್ವಾತಂತ್ರ್ಯಕ್ಕೆ ನಮಗೆ ಮಾಡಿದಂತಹ ಸೇವೆಯ ಸ್ಮರಣಾರ್ಥವಾಗಿ ಈ ದೇಸಿ ದನಗಳ ಉಳಿವಿಗಾಗಿ ನಾವು ಅಲ್ಲಿ 100 ಜೊತೆ ಮಲ್ನಾಡು ಗಿಡ್ಡ, ಹೆಣ್ಣು ಗಂಡು, ಒಂದು ಗಂಡು ಒಂದು ಹೆಣ್ಣು ಅನ್ನ ಪ್ರತಿ ಮನೆ ಮಠಕ್ಕೆ ನಡೆದುಕೊಳ್ಳುವವರಿಗೆ ಮೊದಲ ಆದ್ಯತೆ. ಯಾಕೆಂತ ಹೇಳಿದ್ರೆ ಮಠದಲ್ಲಿ ಅದನ್ನು ಸಾಕಬೇಕು, ಉಳಿಸಬೇಕು, ಬೆಳೆಸಬೇಕು ಅಂತ ಉದ್ದೇಶ. ಆದ್ದರಿಂದ ಮಠ ಅದನ್ನ ನಿರ್ವಹಿಸುತ್ತದೆ ಅಂತ ಹೇಳುವ ಭರವಸೆಯಲ್ಲಿ ಆ ಸ್ವಾಮೀಜಿಗಳ ಒಂದು ಆಶೀರ್ವಾದವನ್ನು ಪಡೆದು ನಾವು ಅದನ್ನ ನೀಡಲಿಕ್ಕೆ ಸಿದ್ಧಗೊಂಡಿದ್ದೇವೆ. ಇದಕ್ಕೆ ಮೂಲ ಪ್ರೇರಣೆ ನಿಮ್ಮ ಈ ನಗರೇಶ್ವರ ದೇವರ ಅನುಗ್ರಹ ಅಂತ ಹೇಳಿ, ಇದು ಇನ್ನೇ ನಡೆಯುವಂತಹ ಎಲ್ಲಾ ಅಭಿಯಾನಗಳಿಗೆ ಸಹ ಮೂಲ ಈ ಮಣ್ಣಿನಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇದು ಅಂತೆಯೇ ಇನ್ನೊಂದು ಕೊನೆಯ ಮಾತನ್ನು ಹೇಳಿ ನಂದಿ ದೇವರದು, ದೇವರ ಈಶ್ವರೇಂದ್ರ ಇರುವಂತದ್ದು ನಂದಿ. ಆದ್ದರಿಂದ ಅದನ್ನು ತಾತ್ಸಾರವಾಗಿ ಕಾಣಬೇಡಿ, ಅದು ನಿಮ್ಮ ಮನೆಯನ್ನ ಬೆಳಗಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು, ವಾಸ್ತುದೋಷಗಳು, ಮನೆಗೆ ಬಂದಂತಹ ಯಾವುದೇ ರೋಗ ರುಜಿನಗಳು ಈಗಾಗಲೇ ಹಿರಿಯರು ಹೇಳಿದ್ದಾರೆ, ಅದನ್ನೆಲ್ಲ ತೆಗೆದು ಹಾಕ್ಲಿಕ್ಕೆ ನಿಮ್ಮ ಮನೆಯೊಳಗೆ ಅವನು ಪ್ರವೇಶಿಸ್ತಾ ಇದ್ದಾನೆ. ಅವನನ್ನು ಗೌರವಿಸಿ, ಅವನನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವನಿಂದ ಸಂವರ್ಧನೆ ಆಗಲಿ. ಈ ಹೆಣ್ಣು ನೀಡಿದಂತಹ ಹೆಣ್ಣು ದನಗಳಿಂದ ಅದರ ಸಂರಕ್ಷಣೆ ಹಾಗೂ ಸಂತಾನ ಅಭಿವೃದ್ಧಿ ಆಗಲಿ ಅಂತ ಕೇಳಿಕೊಳ್ಳುತ್ತಾ ನನಗೆ ನೀಡಿದಂತಹ ಅವಕಾಶಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.
ಹಿನ್ನೆಲೆಯಲ್ಲಿ ನಡೀತಾ ಈ ಒಂದು ಕಾರ್ಯಕ್ರಮ ಇದಕ್ಕೂ ಕೂಡ ಮಂಗಳಕರ ಪುಣ್ಯಪ್ರಭುವಾಗಿರ್ತಕ್ಕಂತಹ ಒಂದು ಅಂತರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಶ್ರೀ ಲಕ್ಷ್ಮೀ ಗುರುನಾಥ ಮಂಡಳಿಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಳೆದ ಸುಳ್ಳಿನಲ್ಲಿರ್ತಕ್ಕಂತಹ ಶ್ರೀ ಗೋದಾನ ಕಾರ್ಯಕ್ರಮದಲ್ಲೂ ಕೂಡ ಆಯೋಜಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತುಗಳನ್ನು ಕೂಡ ಹೇಳಿದ್ದಾಗಿದೆ. ಇಂದಿನ ಹಿರಿಯರಾಗಿರ್ತಕ್ಕಂತಹ ಇದು ಆಗಿರ್ತಕ್ಕಂತಹ ನಮ್ಮ ಗೋಪ್ರೇಮಿಗಳು ಗೋವಿನ ಶಾಸನಕ್ಕೆ ಹಾಗೂ ಅದರಲ್ಲಿ ಇರ್ತಕ್ಕಂಥ ಲಾಭದ ಬಗ್ಗೆ ಸಂಪೂರ್ಣವಾಗಿ ಮಾತುಗಳನ್ನು ಹೇಳಿದ್ದಾರೆ. ಅವರು ಅದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ಅವರು ಅನುಭವವನ್ನು ಹೇಳ್ತಾ ಇರ್ತಕ್ಕಂಥದ್ದಾಗಿ ಅದು 100% ಸತ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ. ನಾನು ಮಲೆನಾಡಿನವರಾದ್ರಿಂದ ನಮ್ಮ ಮನೆಯಲ್ಲಿ ಗೋವುಗಳನ್ನ ಸಾಕ್ತಾ ಇದ್ದ ಕಾರಣದಿಂದಾಗಿ ಒಂದು ಕಾಲದಲ್ಲಿ ಬೆಳೆದಾಗಿದೆ. ಈಗ ಸ್ವಲ್ಪ ಗೋವುಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಕಡಿಮೆ ಆಗುತ್ತಿದೆ. ನಾಗಮಂಗಲದಲ್ಲಿ ಕೂಡ ನಾನು ಒಂದು 2 ಹಸುಗಳನ್ನಾದರೂ ಸಾಕಬೇಕಂತ ಮನೋಭಾವ ಹೊಂದಿದ್ದೇನೆ. ನೋಡೋಣ ಮುಂದಿನ ದಿವಸದಲ್ಲಿ ಹೇಗಾಗುತ್ತೆ ಅಂತ. ಪ್ರಸ್ತುತ ಅವರು ಹೇಳಿದ ಹಾಗೆ ಗೋವುಗಳ ರಕ್ಷಣೆ ಅಂತಂದ್ರೆ ಗೋವುಗಳ ಸಂತತಿಯ ಅಭಿವೃದ್ಧಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಗೋವುಗಳು ಪರಸ್ಪರ ಸಂಕರ ಆಗದೆ ಹಾಗೆ ನೋಡ್ಕೊಳ್ಬೇಕು. ಒಂದು ಜಾತಿಯ ಒಂದು ತಳಿಯ ಹಸುಗಳಿಗೆ ಅದೇ ಸಜಾತಿಯ ತಳಿಯಿಂದಲೇ ಅವುಗಳಿಗೆ ಸಂತಾನಾಭಿವೃದ್ಧಿಯಾಗಿ ನೋಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗ್ತಕ್ಕಂಥ ಗೋ ಸಂರಕ್ಷಣೆಯಲ್ಲಿ ಅದು ಬಹಳ ಮಹತ್ತರವಾಗಿರ್ತಕ್ಕಂಥ ಕಾರ್ಯ. ಹಿರಿಯರು ಅದನ್ನು ತುಂಬಾ ಒತ್ತಿ ಹೇಳಿದ್ದಾರೆ. ಗೋವುಗಳು ಸಂಕರವಾಗಬಾರ್ದು, ಗೋವುಗಳು ಶಂಕರವಾಗಬೇಕು. ಸಂಕರವಾಗುವುದು ಅಂತಂದ್ರೆ ಪರಸ್ಪರ ಮಿಕ್ಸ್ ಆಗಿಬಿಟ್ಟು ಅದನ್ನು ಬೇರೆ ಬೇರೆಯಾಗಿರ್ತಕ್ಕಂಥ ಅನಾಹುತಗಳಾಗ್ತಕ್ಕಂಥದ್ದು. ಶಂಕರವಾಗುವುದು ಅಂದ್ರೆ ಗೋವುಗಳಿಂದ ನಮಗೆ ಮಂಗಳವಾಗ್ತಕ್ಕಂಥದ್ದು. ಶಂ ಅಂದ್ರೆ ಮಂಗಳ ಅಂತ, ಶಂಕರ ಅಂದ್ರೆ ಮಂಗಳವನ್ನು ಮಾಡಲಿಕ್ಕೆ. ಅದೇ ಶ ಬದಲು ಸಾ ಉಪಯೋಗಿಸಿದ್ರೆ ಸಂಕರವಾಗ್ಬಿಟ್ರೆ ಅದನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಅನಾಹುತಗಳು ಖಂಡಿತವಾಗಿಯೂ ಕೂಡ ಆಗಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಗೋವುಗಳನ್ನು 100 ಗೋವುಗಳನ್ನು ಸಾಕಿ ಅಂತ ಹೇಳ್ತಾ ಇಲ್ಲ, 10 ಗೋವುಗಳನ್ನು ಸಾಕಿ ಅಂತ ಹೇಳ್ತಾ ಇಲ್ಲ. 1-2 ಶಕ್ತಿಗನುಗುಣವಾಗಿ ಗೋವುಗಳನ್ನು ಸಾಕಿ. ಆದರೆ ಅದನ್ನ ಅತ್ಯಂತ ಶ್ರದ್ಧೆಯಿಂದ ಈ ರೀತಿಯ ಸಂಕರ ಆಗದೇ ಇದ್ದ ರೀತಿಯಲ್ಲಿ ಅವುಗಳನ್ನು ನಾವು ಬೆಳೆಸಬೇಕಾಗಿದೆ, ಉಳಿಸಬೇಕಾಗಿದೆ. ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಕೂಡ ಆಗಿದೆ. ಹಾಗಾಗಿ ಎಲ್ಲೆಲ್ಲಿ ಈ ರೀತಿಯ ಹಸುಗಳನ್ನ, ನಮ್ಮ ದೇಶೀಯ ಹಸುಗಳನ್ನ ಸಾಕೋದಕ್ಕೆ ರಕ್ಷಣೆ ಮಾಡಕ್ಕೆ ಸಾಧ್ಯ ಇದೆ, ದಯವಿಟ್ಟು ಆ ಹಸುಗಳು ಸಾಕ್ತಕ್ಕಂಥ ಮನಸ್ಸನ್ನು ನಮ್ಮ ರೈತ ಬಾಂಧವರು ಮಾಡಬೇಕು. ರೈತರಿಗೆ ಮಲೆನಾಡು ಗಿಡ್ಡಗಳು ಖಂಡಿತವಾಗಿ ವರದಾನ. ಬೇರೆ ದೊಡ್ಡ ತುಂಬಾ ಬೆಲೆಯ ಹಸುಗಳಿಗಿಂತಲೂ ಕೂಡ ಮಲೆನಾಡು ಗಿಡ್ಡ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ವರದಾನ. ಅದು ಊರಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ. ಮತ್ತೆ ನಾನು ಹೇಳ್ತಾ ಇರೋದಿಲ್ಲ. ಒಂದು ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಗೋವುಗಳ ಅಸ್ತಿತ್ವ, ಗೋವುಗಳು ಎಲ್ಲಿ ಇರುತ್ತೆ ಆ ಗೋವುಗಳ ಸುತ್ತಮುತ್ತಲ ಪರಿಸರ ತಾನಾಗಿ ಒಂದು ಶುದ್ಧವಾಗ್ತಾ ಹೋಗುತ್ತೆ. ಯಾವಾಗ ಪರಿಸರ ಶುದ್ಧವಾಗ್ತಾ ಹೋಗುತ್ತೆ, ಶುದ್ಧವಾಗಿರ್ತಕ್ಕಂಥ ಗಾಳಿಯನ್ನು ಸೇವನೆ ಮಾಡ್ತೀವಿ, ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೆ ಆಹ್ಲಾದ, ಸಂತೋಷ ತಾನೇ ಉಂಟಾಗುತ್ತೆ. ಯಾವಾಗ ಆ ಶುದ್ಧವಾಗಿರ್ತಕ್ಕಂಥ ವಾಯುವನ್ನು ಸೇವನೆ ಮಾಡ್ತೀವಿ, ನಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಸಂತೋಷವಾಗಿರುತ್ತೆ. ಆವಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ತಾನಾಗಿ ನಾವು ಯಾವ ಪ್ರಯತ್ನವನ್ನು ಕೂಡ ಮಾಡಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಗೋವುಗಳ ಜೊತೆಗಿರಬೇಕು ಅಂತ ಒಂದು ಮಾತು. ಗೋವುಗಳ ಜೊತೆಗಿರಬೇಕು ಏನಂತ, ಒಂದು ಗೋವಿಂತು ಅಂದರೆ ಇದು ವೈಜ್ಞಾನಿಕವಾಗಿ ಸಿದ್ಧವಾಗಿರ್ತಕ್ಕಂಥ ಸಂಗತಿ. ಗೋವುಗಳನ್ನು ಮುಂದೆ ಯಾವುದನ್ನೇ ನಾವು ಗೋವುಗಳನ್ನು ಹೇಳಬೇಕು ಅಂದ್ರೆ ಈ ನಮ್ಮ ದೇಶೀಯ ಗೋ ತಳಿಗಳಿದೆಯಲ್ಲ ಅವುಗಳು ಮಾತ್ರ ಗೋವುಗಳು ಅಂತ ಕರೀತಾರೆ. ಬೇರೆಯವರು ಅದು ಹೇಳಿದಲ್ಲ ಆ ಥರದ ಗೋವುಗಳು, ಅವುಗಳಿಗೆ ನಾವು ಪ್ರಯೋಜನವನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ದುಡ್ಡಿಗೋಸ್ಕರ ಅಥವಾ ಏನೋ ಜೀವನಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅದು ಗೋ ಸೇವೆಯನ್ನು ನಡೆಸ್ಕೊಳ್ಳೋದಿಲ್ಲ. ಅದು ನಮಗೆ ಪ್ರಯೋಜನ ಆಗೋದಕ್ಕಿಂತ ಅವ್ರು ಹೇಳಿದಾಗೆ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು, ರೋಗಗಳನ್ನು ನಾವು ಆಹ್ವಾನಿಸಿದಾಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ನಿಜವಾದ ಗೋ ಸೇವೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಹಸುಗಳನ್ನು ಕೊಟ್ಟಿರ್ತಕ್ಕಂಥ ಆ ಮಹನೀಯರನ್ನ ನಾವು ಶ್ರೇಷ್ಠರು, ಅಭಿನಂದನಾರ್ಹರು ಅಂತ ಹೇಳಬೇಕು. ಆ ಮಂಗಳೂರಿನಿಂದ ಇಲ್ಲಿವರೆಗೆ ಆ ಗೋವುಗಳನ್ನು ತಂದು ನಿಸ್ಪೃಹವಾಗಿ ಶುದ್ಧ ಮನಸ್ಸಿನಿಂದ
ಶುದ್ಧವಾದ ರೀತಿಯಲ್ಲಿ ಅದರ ಬೆಳವಣಿಗೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಇಲ್ಲಿಯ ಗೋಮಾತಾ ಲಕ್ಷ್ಮೀ ಗೋಮಾತಾ ಸಂಸ್ಥೆಯವರಿದ್ದಾರೆ, ಅವ್ರನ್ನ ಅಭಿನಂದಿಸಬೇಕು. ಅಂತ ಹಸುಗಳು ನಾನು ಪಡಿಬೇಕು, ಆ ಸಂತಾನಾಭಿವೃದ್ಧಿ ಅಥವಾ ಗೋ ಸೇವೆ ನಾನು ಮಾಡಬೇಕು, ನನ್ನ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಅದು ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ನಿಮ್ಮನ್ನ ನಾನು ಅಭಿನಂದನೆ ಮಾಡಬೇಕು. ಖಂಡಿತವಾಗಿ ಗೊತ್ತಾಗ್ತಾ ಇಲ್ಲ. ಹಾಗೆ ಎಲ್ಲರೂ ಕೂಡ ಅಭಿನಂದನೆ. ಈ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ವಂದನಾರ್ಹರು, ಅಭಿನಂದನಾರ್ಹರು. ಹಾಗಾಗಿ ನಿಮ್ಮೆಲ್ಲರನ್ನೂ ಕೂಡ ಈ ಗೋಪ್ರೇಮಿಗಳನ್ನ ಮತ್ತೆ ಮತ್ತೆ ಹೊಂದಿಸ್ತಾ ಇಂತಹ ಒಂದು ಸತ್ಕಾರ್ಯ, ಈ ಒಂದು ಸತ್ಸಂಗ ಮತ್ತೆ ಮತ್ತೆ ನಡೀಲಿ, ಈ ಸಮಾಜಕ್ಕೆ ಖಂಡಿತವಾಗಿಯೂ ಕೂಡ ಉಪಯುಕ್ತವಾಗತಕ್ಕಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡಿ ನಮಸ್ಕಾರ. ನಾಡದೇವತೆಯಾದ ಚಾಮುಂಡೇಶ್ವರಿ ನೆನಕ, ನಗರೇಶ್ವರ ದೇವರ ನೆನಕ ಹಾಗೂ ನಾಗೇಂದ್ರ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ನಮಗೆ ನೀಡತಕ್ಕಂಥ ಒಂದು ಮಾತುಗಳನ್ನು ಹೇಳ್ತೇನೆ. ನಮ್ಮ ಮಲೆನಾಡಿನ ಸಂರಕ್ಷಣೆ ಮತ್ತು ಸಂರಕ್ಷಣೆ ಅಭಿಯಾನವಾಗಿ ಮನೆ ಮನೆಗೆ ಮಲೆನಾಡಿಗಳನ್ನು ತಲುಪಿಸಿಕೊಂಡ ಒಂದು ಅಭಿಯಾನವನ್ನು ನಮ್ಮ ಅಕ್ಷಯಗಳು ಅವರು ಅವರ ಮನೆಯ ಹತ್ರ ಒಂದು ಕಾರ್ಯಕ್ರಮ ಮಾಡಿ ಕಳೆದ ತಿಂಗಳು ಪ್ರಾರಂಭ ಮಾಡಲು. ಇಷ್ಟು ಬೇಗ ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಆಗ ಬದಂತ ಶಿವಕುಮಾರ್ ಅವರು ನಮ್ಮ ಗ್ರಾಮದಲ್ಲಿ ಮಾಡ್ತೀವಿ ಅಂತ ಅಲ್ಲೇ ಗೋಷ್ಠಿಯನ್ನು ಮಾಡಿದ್ರು. ಇದು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮಲೆನಾಡಿನ ತಳಿಗೆ ಅಂದರೆ ನಮ್ಮ ದೇಶಿಗೌಡರಿಗೆ ವಿವಾಹವನ್ನು ಮಾಡಿ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ಪ್ರಥಮ ಬಾರಿ ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ಮಂಡ್ಯ ಜಿಲ್ಲೆ ಬೆಂಡಿಗನಹಳ್ಳಿ ಗ್ರಾಮಕ್ಕೆ ಬಂದಿರುವುದು ಇನ್ನು ನಮ್ಮ ಪುಣ್ಯ ಕೆಲಸ. ಈ ಗ್ರಾಮದ ಸರ್ವ ಸದಸ್ಯರು ಕೂಡ ನಮ್ಮ ಶಿವಕುಮಾರ್ ಜೊತೆ ನಿಲ್ಲಬೇಕು. ಅವರ ಬೆಂಬಲವನ್ನು ನಿಂತರೆ ಇನ್ನೂ ಕೂಡ ಅತಿ ಹೆಚ್ಚಿನ ಸೇವಾ ಕಾರ್ಯವನ್ನು ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ 5 ವರ್ಷದಲ್ಲಿ ಮಲೆನಾಡಿನ ತಳಿ ಸಂರಕ್ಷಣಾ ಕೇಂದ್ರವಾಗಿ ಬೆಂಡಿಗನಹಳ್ಳಿ ಗ್ರಾಮ ಆಗ್ತದೆ ಅಂತ ನಾನು ನಂಬಿದ್ದೀನಿ. ತಮ್ಮೆಲ್ಲರ ಸಹಕಾರವನ್ನ ಶಿವಕುಮಾರ್ ಅವರಿಗೆ ನೀವು ಗೋಳನ್ನು ಸಾಕಲೇಬೇಕು ಅಂತ ಇಲ್ಲ, ಸಾಕುವವರಿಗೆ ನೀವು ಪ್ರೇರಣೆ ಕೊಟ್ಟು ಸಾಕು. ಅವರು ಗೌರವನ್ನ ಏನು ಉತ್ಪಾದನೆ ಮಾಡಿದ್ದಾರೆ ಅದನ್ನ ಖರೀದಿ ಮಾಡಲು ಕೂಡ ನಾವು ಪ್ರೋತ್ಸಾಹ ಕೊಡ್ತೇವೆ. ಅವರು ಏನು ಸಹಕಾರ ಕೊಡ್ತೀರಿ ಆ ರೀತಿ ಊರಿನ ಬೆಳವಣಿಗೆ ಆಗುತ್ತೆ. ಈಗ ಬೆಂಡಿಗನಹಳ್ಳಿಯಲ್ಲಿ ಶಿವಕುಮಾರ್ ಅಂದ್ರೆ ಬೆಂಡಿಗನಹಳ್ಳಿ ಆ ರೀತಿ ಆಗ್ತಾ ಇದೆ. ನಿಮ್ಮ ಸಹಕಾರವನ್ನ ಕೋರ್ತೇನೆ. ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಥಳವನ್ನ ಮಂಜುನಾಥ್ ಅವರು ಸುಮಾರು 5 ಲಕ್ಷ ಅಡ್ವಾನ್ಸ್ 15,000 ಬಾಡಿಗೆ ಕೊಟ್ಟಿರ್ತಕ್ಕಂಥ ಜಾಗವನ್ನ ನಮ್ಮ ಲಕ್ಷ್ಮೀ ಗೋಮಂದಿರಕ್ಕೆ ಕೇವಲ 1 ಲಕ್ಷ ಅಡ್ವಾನ್ಸ್ ಮತ್ತೆ 7,000 ಬಾಡಿಗೆ ಕೊಟ್ಟು ಅವರ ಶಿವಕುಮಾರ್ ಅವರ ಉದ್ಯೋಗ ನೀಡ್ತಾರೆ. ಈ ಸಮಯದಲ್ಲಿ ಮಂಜುನಾಥ್ ಅವರು ಕೂಡ ನಾನು ನೆನೆಸ್ಕೊಂಡಿದ್ದೆ. ರಾಜ್ಯ ಸಂಚಾಲಕರಾಗಿ ಸೇವಾ ಕಾರ್ಯವನ್ನು ಮಾಡಬೇಕಾದ್ರೆ ಗೋಪ್ರೇಮಿಗಳ ಬೆಂಬಲ ಇರಬೇಕು. ಇಲ್ಲಿ ಅನೇಕ ಗಣ್ಯರಿದ್ದಾರೆ, ನಮ್ಮ ಜಮೀದಾರಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರು 27 ಗೋವುಗಳ ಮನೆಯಿಂದ ಬಿಟ್ಕೊಂಡಿದ್ದಾರೆ. ನಾವು ಭೇಟಿಯ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಬರ್ತೀವಿ, ಎಷ್ಟೊತ್ತಿಗೆ ಗಂಜಲವನ್ನು ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಪ್ಲಾನ್ ಮಾಡಿದ್ರು. ಸತ್ಯವಾದ ಘಟನೆ ನಡೆದಿದ್ದು ತಮ್ಮ ಅಪಾರ್ಟ್ಮೆಂಟ್ ಪ್ಲಾನ್ ತಗೊಂಡಿದ್ದು ಗೋವಾದಲ್ಲಿ ಎಲ್ಲಿ ಕಟ್ತೀವಿ ಆ ಜಾಗದಿಂದ ಗೋವಾದಲ್ಲಿ ಎಲ್ಲಿ ಕಟ್ತೀವಿ ಅಪಾರ್ಟ್ಮೆಂಟ್ ಅಂದ್ರೆ ಬೆಂಗಳೂರಿನಲ್ಲಿ ಅವರು ಸಾಕ್ತಾರೆ, ಪ್ರೇರಣೆ ಕೊಡ್ತಾರೆ. ಯಾಕೆ ಗ್ರಾಮಾಂತರ ಪ್ರದೇಶದಲ್ಲಿ ಗೋಗಳನ್ನು ಸಾಕ್ಬಾರ್ದು? ಅನೇಕ ಜಾಗಗಳಿದೆ. ಈಗ ಗೋಮಾಳಗಳನ್ನ ಅನೇಕ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಾ ಇದೆ. ಆ ಸಂದರ್ಭ ಬಂದಾಗ ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟವನ್ನು ಮಾಡಬೇಕು. ಕೆರೆ ಕಟ್ಟೆಗಳನ್ನು ಒತ್ತುವರಿ ಮಾಡಬೇಕು, ಹೋರಾಟ ಮಾಡಬೇಕು. ಪ್ರಪ್ರಥಮ ಬಾರಿಗೆ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡಬೇಕು. ಎಲ್ಲಿ ಕಾನೂನಾತ್ಮಕವಾಗಿ ನಾವು ಕಾನೂನು ಬಾಹಿರ ಚಟುವಟಿಕೆ ನಡೀತಿದೆ, ಗೋಹತ್ಯೆ ಆಗ್ಬೋದು, ಗೋ ಕಲೆಕ್ಷನ್ ಆಗ್ಬೋದು, ಅದನ್ನು ನಡೆಯುವಂತ ಶಕ್ತಿ ಎಲ್ಲ ಗೋಪ್ರೇಮಿಗಳಿಗೂ ಕೊಡಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತ ಸಂದರ್ಭದಲ್ಲಿ ಗೋ ಉತ್ಪನ್ನಗಳ ಏನಾಗ್ಬೋದು, ನಿಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂತ ಏನು ಮಾಡ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಇದು 5 ವರ್ಷದಲ್ಲಿ ನಿಮ್ಮ ಗ್ರಾಮ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಆಗ್ತದೆ. ಅದರಲ್ಲಿ 2 ಮಾಡ್ತಿಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಮಲೆನಾಡು ಮತ್ತು ಕರಾವಳಿ ಭಾಗದ ಎಲ್ಲ ಗೋಪ್ರೇಮಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ಸಹಕಾರ ನೀಡಿದವರೇ ಈ ರೀತಿ ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಪತ್ರಿಕಾ ವರದಿಗಳು ಬಂದಿದ್ದಾರೆ, ದೃಶ್ಯ ಮಾಧ್ಯಮಗಳು ಬಂದಿದ್ದಾರೆ. ಅದನ್ನ ಹೆಚ್ಚು ಪ್ರಸಾರ ಮಾಡಿ ಈ ಕಾರ್ಯಕ್ರಮದ ಯಶಸ್ಸನ್ನ ಎಲ್ಲರೂ ಪ್ರಕಟಿಸಬೇಕು. ಇನ್ನು ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳಾಗಬೇಕು, ಗೌರವಗಳು ಉಳಿಬೇಕು ಅಂತ ಒಂದು ಮೊದಲ ಆಸೆ. ಎಷ್ಟು ಸರ್ಕಾರಗಳು ಹೊಸದಾಗಿ ಕೆರೆ ನಿರ್ಮಾಣ ಮಾಡಿದರೆ
ಅಥವಾ ಗೋಮಾಳವನ್ನ ಸರ್ಕಾರಿ ಜಾಗವನ್ನು ಗೋಮಾಳವಾಗಿ ಬಿಟ್ಟಿದ್ದಾರೆ, ಖಂಡಿತ ಆಗೋದಿಲ್ಲ. ಮತ್ತು ಗೋಮಾಳವನ್ನ ಮುಚ್ಚುತ್ತಿದ್ದಾರೆ. ಇವೆಲ್ಲ ಕಾರ್ಯಕ್ರಮ ಕೂಡ ತಾವು ಎಲ್ಲ ಕೆಲಸಕ್ಕೆ ಬೆಂಬಲವನ್ನು ನೀಡಿ ನಮ್ಮ ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮದ ಯಶಸ್ಸು 99% ಅವರು ಬರಬೇಕು. ನಂತರ ನಮ್ಮ ಆಶೀರ್ವಾದ ತಂಡ ಏನಿದೆ ಅವರು ಬೆನ್ನೆಲುಬಾಗಿ ನಿಂತುಕೊಂಡು ಶಿವಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ವಸಂತಿಯವರು ನಾಲ್ಕರಲ್ಲಿ ನೀವೇನೇ ಮಾಡಿದ್ದು ನಾನು ಸಹಕಾರ ಕೊಡ್ತೀನಿ ಅಂತ ಬೆಂಗಳೂರು ನಿಂತಿದ್ದಾರೆ. ಇನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಶಿವಕುಮಾರ್ ಅವರಿಗೆ ಯಾರು ಸಹಕಾರ ಮಾಡಿದ್ದೀರಿ ಅವರನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮಲೆನಾಡಿನ ತಳಿಯನ್ನು ಸಾಕಿ ಮುಂದಿನ ದಿನಗಳಲ್ಲೂ ಕೂಡ ಪ್ರಶಸ್ತಿ, ಮುಂದಿನ ದಿನಗಳಲ್ಲಿ ಮಲೆನಾಡಿನ ತಳಿ ಎಲ್ಲೆಡೆ ಪ್ರಶಸ್ತಿ ಹಾಗೂ ದೇಶದ ಉಳಿಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಬೇರೆಯವರಿಗೆ ಸೇಫ್ ಸಾಯಿಲ್ ಎನ್ನುವ ಅಭಿಯಾನವನ್ನ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಮಣ್ಣು ಉಳಿದ್ರೆ ಮಳೆ ಉಳಿಸಿ ಸಾಧ್ಯ. ಅದನ್ನು ಉಳಿಸಬೇಕು. ಆ ದೃಷ್ಟಿಯಿಂದ ಓಂ ಶ್ರೀ ಸದ್ಗುರುಗಳಿಂದ ದೇಶದಲ್ಲಿರುವ ಎಲ್ಲ ದೇಶಗಳು ಅದೇ ರೀತಿ ಇಲ್ಲಿ ಆಗಮಿಸಿದಂತ ಎಲ್ಲ ಗೋಪ್ರಿಯರಿಗೆ ನಮಸ್ಕಾರಗಳು. ನಾವು ವಿಜಯಪುರದಿಂದ ಇಲ್ಲಿಗೆ ಬಂದಿದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ನಮ್ಮ ಒಂದು ಭಾಗದಲ್ಲಿ ನಾವು ಜೋಡಿಸಿದ ಕೃಷಿಯನ್ನು ಉಳಿಸಬೇಕು ಅಂತ ಜೋಡಿಸಿದ ಕೃಷಿಕರ ಸಂಘಗಳನ್ನ ಕಟ್ತಾ ಇದೆ. ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಒಂದು 40 ಸಂಘಗಳನ್ನ ನಾವು ರಚನೆ ಮಾಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಂದಿ ಸಂಪತ್ತು ಉಳಿತಂದ್ರೆ ಮಾತ್ರ ಈ ಒಂದು ಪ್ರಕೃತಿ ಸಂಪತ್ತು ಒಟ್ಟಾರೆ ಉಳಿತದೆ. ಪ್ರಕೃತಿ ಅಂತಂದ್ರೆ ಏನು ಸರಳವಾಗಿ ಹೇಳೋದಾದ್ರೆ, ಈಗ ಹಾಳು ಹರಿತಾ ಇತ್ತು, ಹಾಳು ನಿಂತು ಅಂತಂದ್ರೆ ಪ್ರಕೃತಿ ಜೀವನಕ್ಕೆ ಕಮ್ಮಿ ಆಗ್ಯದ ಅಂತ. ಬಾವ್ಯಾಗ ನೀರು ಮೊದಲಿಗೆ 15-20 ವರ್ಷದಾಗೆಲ್ಲ ಇತ್ತು, ಇವತ್ತು ಬಾಯಾಗ ನೀರು ಕಮ್ಮಿ ಆಗ್ಯದ ಅಂದ್ರೆ ಮತ್ತೆ ಪ್ರಕೃತಿ ಏನಾಗಿದೆ, ಜೀವನಕ್ಕೆ ಕಮ್ಮಿ ಆಗ್ಯದ. ಮತ್ತು 100-200 ಫೀಟ್ಗೆ ಏನಾಗ್ತಿತ್ತು, ಕೊಳವೆ ಬಾವಿಗಳಲ್ಲಿ ನೀರು ಸಿಗ್ತಾ ಇತ್ತು, ಈಗ ಅದನ್ನು ಕೂಡ ಸಿಗಕ್ಕಿಲ್ಲ. ಅಂದ್ರೆ ಇನ್ನಿಷ್ಟು ಪ್ರಕೃತಿ ಜೀವನಕ್ಕೆ ನಾಶ ಆಯಿತು ಅಂತ. ಬಹಳ ಸರಳವಾಗಿ ಹೇಳೋದಾದ್ರೆ, ಇದೇ 20 ವರ್ಷಗಳ ಹಿಂದೆ ಸಾಕಷ್ಟು ನಾವು ಎತ್ತಿನ ಜೊತೆಗಳನ್ನು ನೋಡ್ತಾ ಇದ್ದೀವಿ ಗ್ರಾಮಗಳಲ್ಲಿ. ಅದ್ರ ಸಂಖ್ಯೆ ಎಷ್ಟೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆಯೋ ಅಷ್ಟೆಲ್ಲ ಈ ನೀರಿನ ಕೊರತೆ ಹೆಚ್ಚಾಗ್ತಾ ಇರೋ. ಹಳ್ಳಗಳು ಹರಿತಾ ಇಲ್ಲ, ಬಾವಿಗಳಲ್ಲಿ ನೀರುಗಳು ಹರಿತಾ ಇಲ್ಲ. ಅದ್ರ ಜೊತೆಯಲ್ಲಿ ಏನಾಗ್ತಾ ಇದೆ, ಅದ್ರ ಜೊತೆಯಲ್ಲಿ ಈ ಮಣ್ಣು ಏನು ಫಲವತ್ತತೆ ಇತ್ತು ಅದನ್ನು ಕೂಡ ಕಳ್ಕೊಳ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಈ ಪ್ರಕೃತಿಯ ಜೀವಂತಿಕೆ ಎದುರ ಮ್ಯಾಗ ನಿಂತದಪ್ಪ ಅಂತಂದ್ರೆ ಈ ನಂದಿ ಮ್ಯಾಗ ನಿಂತಿರೋದು. ಅದೇ ಕಾರಣಕ್ಕಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಳ್ಳೋಣ, ಅದರ 90% ದೇವಸ್ಥಾನಗಳಲ್ಲಿ ಅಲ್ಲಿ ನಂದಿ ಮೂರ್ತಿಯನ್ನು ನೋಡಬಹುದು. ಅದನ್ನ ಯಾಕೆ ಇಟ್ಟಾರಪ್ಪ ಅಂತಂದ್ರೆ, ನೀವು ನಂದಿ ಸಂಪತ್ತನ್ನು ಉಳಿಸಿದ್ರೆ ಮಾತ್ರ ನೀವು ನಿಂತಿರಿ ಅಂತ. ಹಾಗಾಗಿ ಇವತ್ತು ಕೊನೆ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಅದನ್ನ ಉಳಿಸಿ ನಾವು ಉಳಿಬೇಕು, ಇಲ್ಲ ಅಂದ್ರೆ ಅದ್ರ ಅಳಿತು ಅಂತಂದ್ರೆ ನಾವು ಅಳೆದು ಹೋಗ್ಬೇಕು. ಆ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಗೋವು ಸಾಕಾಣಿಕೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾರು ಗೋವು ಸಾಕಾಣಿಕೆ ಮಾಡ್ತಾ ಇದ್ದಾರೋ, ಯಾರು ಜೋಡೆತ್ತನ್ನು ಉಳಿಸ್ತಾ ಇದ್ದಾರೋ ಅವ್ರಿಗೆ ಪೂರಕವಾದಂತ ಕಾನೂನು ಮತ್ತು ಯೋಜನೆಗಳು ಬರಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂಘಗಳನ್ನ ಎದಕ್ಕೆ ಕಟ್ತಾ ಇದ್ದೀವಿ ಅಂತಂದ್ರೆ, ಯಾರು ಜೋಡೆತ್ತುಗಳನ್ನು ಕಟ್ಟಿದಾರೋ ಅವರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹಧನ ಕೊಡಂಗೆ ಒಂದು ಯೋಜನೆಯನ್ನ ಜಾರಿಗೆ ತೊಂಬರಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮಾರು 200 ಸಂಘಗಳನ್ನ ಮಾಡೋದಿದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ. ಇಲ್ಲಿ ಮುಖ್ಯವಾಗಿ ಏನಾಗಬೇಕಪ್ಪ ಅಂದ್ರೆ, ಇದು ಜವಾಬ್ದಾರಿ ಯಾರು ಹೊತ್ಕೋಬೇಕು ಅಂದ್ರೆ, ಆಯಾ ಒಂದು ಮತಕ್ಷೇತ್ರದ ಶಾಸಕರೇ ಜವಾಬ್ದಾರಿ ಹೊತ್ಕೋಬೇಕು ಅಂತ. ಹಿಂದೆ ಹೆಂಗಿತ್ತಪ್ಪ ಅಂತಂದ್ರೆ, ರಾಜರನ್ನ ಅಳಿತಿದ್ರು. ಎದ್ರ ಮೇಲೆ ಅವ್ರ ಸಂಪತ್ತು ಎದ್ರ ಮೇಲೆ ಅಂದ್ರೆ ನಂದಿ ಸಂಪತ್ತಿನ ಮೇಲೆ ಅಳಿತಿದ್ರು. ಆದ್ರೆ ಇವತ್ತು ಏನೇನೋ ಆಗ್ಬಿಟ್ಟಾವ. ಮರಳಿ ಏನಾಗ್ಬೇಕಪ್ಪ ಅಂತಂದ್ರೆ, ಇವತ್ತು ಏನಿಲ್ಲಿ ಪೂರ್ವವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೋ ಇದು ಉಳಿಬೇಕಾಗಿತ್ತು ಅಂದ್ರೆ ಇದ್ರ ಜವಾಬ್ದಾರಿಯನ್ನ ಆಯಾ ಮತಕ್ಷೇತ್ರದ ಶಾಸಕರೇ ಹೊತ್ಕೊಳ್ಳೇಬೇಕು. ಅಂದಾಗ ಮಾತ್ರ ಇದು ಉಳಿಯೋ ಸಾಧ್ಯತೆ ಇದೆ. ಇದಕ್ಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಗಳನ್ನ ಜಾರಿಗೆ ತರಲೇಬೇಕು. ಈಗ ಮಗು ಏನಾದ್ರೂ ಹಸದಂತೆ ಕೊಡ್ರಿ, ಹಸಿದಿದೆ ಅದು ಹೊತ್ತಂದ್ರೆ ತಾಯಿ ಗೊತ್ತಾಗ್ತದೆ. ಆದ್ರೆ ಇವತ್ತು ಏನಾಗಿದೆ, ಇವು ಎತ್ತುಗಳನ್ನು ಸಾಕಾಣಿಕೆ ಮಾಡಕ್ ಆಗ್ತಾ ಇಲ್ಲ, ಅಂತ ಗಂಭೀರ ಪರಿಸ್ಥಿತಿ ಇದೆ. ಅವ ಏನು ಖರ್ಚು ಮಾಡ್ತಾನೆ ಅಷ್ಟು ಕೂಡ ಅವನ ಮೇಲೆ ಬರೋದಿಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ, ಎಲ್ಲಿಗೆ ಅದನ್ನು ಕೇಳಬೇಕು, ಹೆಂಗೆ ಕೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮೊದಲ ಹಂತದಲ್ಲಿ ನಾವು ಜೋಡೆತ್ತು ಸಾಕಾಣಿಕೆದಾರನ ಒಗ್ಗೂಡಿಸಿ ನಮ್ಗೆ ಏನಾಗಬೇಕು, ತಿಂಗಳ ಒಂದು ಪ್ರೋತ್ಸಾಹನ ಕೊಡ್ರಿ ಅಂತ ಕೇಳುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು. ಅದ್ರ ಜೊತೆಯಲ್ಲಿ ಮುಂದಿನ ಹಂತಗಳಲ್ಲಿ ಈ ಗೋವು ಸಾಕಾಣಿಕೆದಾರರು ಒಂದ್ಕೊಡ್ಬೇಕು.
ಅಂದಾಗ ಮಾತ್ರ ಇದು ಏನಾಗ್ತದೆ, ಈ ಪ್ರಕೃತಿ ಅನ್ನೋದನ್ನ ಉಳಿಸೋಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸದ್ಗುರು ಅವರು ಜಗತ್ತಿನಾದ್ಯಂತ ಅಭಿಯಾನ ಪ್ರಾರಂಭ ಮಾಡಿದ್ರು, ಮಣ್ಣು ಉಳಿಸಿ ಅಂತ. ಮಣ್ಣು ಉಳಿಸಿ ಅನ್ನುವಂಥದ್ದು ರೈತರಿಗೆ ಹೇಳೋದಲ್ಲ, ಆಳುವಂತ ನಾಯಕರಿಗೆ ಹೇಳಬೇಕು ಅಂತೇಳಿ ಅವ್ರು ಮಾಡಿರುವಂಥದ್ದು. ಅವ್ರಿಗೆ ಪೂರಕವಾದಂಥ ಕಾನೂನನ್ನು ತೊಂಬರಿ ಅಂತ. ಈ ಮಣ್ಣು ಪುನಶ್ಚೇತನ ಕಾನೂನು ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಮತ್ತು ರಾಜ್ಯ ಸರ್ಕಾರ ಕೂಡ ಹೇಳಿದೆ. ಆದ್ರೆ ಅದಕ್ಕೆ ಬೆಂಬಲವಾಗಿ ಹೌದು ಇದು ಬೇಕು ನಮಗೆ ಕಾನೂನು ಅಂತ ಕೇಳೋರಿಲ್ಲ. ಹಾಗಾಗಿ ಏನು ಮಣ್ಣು ಉಳಿಸಿ ಅಂತ ಅಭಿಯಾನ ಪ್ರಾರಂಭ ಮಾಡಿದ್ರು. ಉದ್ದೇಶ ಏನಪ್ಪಾ ಅಂದ್ರೆ, ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ತಾರೋ ಅದರ ಆಧಾರಿತವಾಗಿ ಅವ್ರಿಗೆ ದುಡ್ಡನ್ನು ಕೊಡೋಕ್ಕಾಗಬೇಕು. ಅವರು ಅಂತ ಒಂದು ಕಾನೂನು ಅನುಷ್ಠಾನ ಆಗಬೇಕಾಗಿತ್ತು. ಅಂದ್ರೆ ಇಲ್ಲಿ ಜನರ ಬೇಡಿಕೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಒಂದು ಸ್ಥಳೀಯ ಒಂದು ಏನು ಈ ತಳಿಗಳಿದಾವೋ ಅದನ್ನು ಉಳಿಸಿದ್ರೆ ಮಾತ್ರ ಅದು ಸಾಧ್ಯತೆ ಇದೆ. ನಾವು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಹಳ್ಳಿಗಾರ ಹಿಡಿಯೋದಿಲ್ಲ, ಅಲ್ಲಿ ತಗೊಂಡು ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮಲ್ಲಿ ಕಿಲಾರಿ ಅಲ್ಲಿ ಇಲ್ಲಿ ತರ್ತೀವಿ ಅಂತ. ಹಾಗಾಗಿ ನಮ್ಮನ್ನು ನಾವು ಉಳಿಸೋಕೆ ಪ್ರಯತ್ನ ಮಾಡಬೇಕು, ನಿಮ್ಮನ್ನು ನೀವು ಉಳಿಸೋಕೆ ಪ್ರಯತ್ನ ಮಾಡಬೇಕು ಅಂತ. ಇಲ್ಲಿ ಯಾವುದೋ ರೂಪದಲ್ಲಿ ಅಕ್ಷಯ ಆಹ್ವಾನಗಳು ದಕ್ಷಿಣ ಕನ್ನಡದಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಮಲೆನಾಡಿಗೆ ಉಳಿಸಬೇಕು ಅಂತೇಳಿ ಅದು ವಾಟ್ಸಪ್ ಗ್ರೂಪ್ ಮುಖಾಂತರ ಪರಿಚಯ ಮೊನ್ನೆ ಅಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಅಲ್ಲಿಗೆ ಏನಾಗಿದ್ರು ಶಶಿಕುಮಾರ್ ಅಣ್ಣವ್ರು ಬಂದಿದ್ರು. ಅದು ವಿಶೇಷಪ್ಪ ಅಂದ್ರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಮುಂದುಗಡೆ ಅವರಿಗೆ ಒಂದು ನಂದಿ ಗೋಮಾತೆ ಭೇಟಿಯಾಗಿ ನಮಗೂ ಕೂಡ ಮೃದು ಸದೆ ಭೇಟಿಯಾಗಿ ಅವರು ಕೂಡ ತಿಳ್ಕೊಂಡಿದ್ರು. ಯಾವುದೋ ರೂಪದಲ್ಲಿ ನಾವೇನೆಲ್ಲ ಈ ಕಾರ್ಯ ಮಾಡ್ತಾ ಇದೀವೋ ಇದರಿಂದ ದೇವರನ್ನೇ ಇದರಿಂದ ಮಾಡಿಸ್ತಾನೆ ಅನ್ನೋದು ಸಾಕ್ಷಿ. ಅದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ಎಷ್ಟೆಲ್ಲ ವಿಘ್ನಗಳು ಬರ್ತಾವೆ ನೋಡಿ ಈ ಕಾರ್ಯಕ್ಕೆ, ಅಷ್ಟು ನಾವು ತಿಳ್ಕೋಬೇಕು ಇದು ದೇವರ ಕಾರ್ಯ. ಈಗ ಮಳೆ ಭಾಳ ಬಂತು ಪ್ರಾರಂಭದಲ್ಲಿ, ಈಗ ಒಂದು ಸ್ವಲ್ಪ ನಿಂತು. ಹಾಗಾಗಿ ನಾವೆಲ್ಲರೂ ಕೂಡ ಏನಾಗಿದ್ದೀವಿ, ಈ ದೇವರ ಕಾರ್ಯದಲ್ಲಿ ತೊಡಗಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಏನಾದರೂ ನಂದಿಯನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಮ್ಮ ಮನೆಯ ದೇವರು ಗುರು ಎಲ್ಲರೂ ಕೂಡ ನಮ್ಮ ಜೊತೆ ಇರ್ತಾರೆ ಅನ್ನೋದು ಅಷ್ಟೇ ಸ್ಪಷ್ಟ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದುಗೂಡಿ ಈ ಒಂದು ನಂದಿ ಸಂಪನ್ನನ್ನು ಉಳಿಸೋಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ಪೂರ ಬಿಚ್ಚೆ ಹಾಕಿ ಆದರ್ಶಪ್ರಾಯರಾಗಿರ್ತಾರೆ. ಅಲ್ಲಿನ ಅಂಚಿನಲ್ಲಿದ್ದು ಗೋಗಳನ್ನ ಉಳಿಸಲಿಕ್ಕೆ ತನ್ನದೇ ಆದಂತಹ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಗೋವನ್ನು ಲಾಭದೃಷ್ಟಿಯಿಂದ ನೋಡೋದಂದ್ರೆ ಅದೊಂದು ಭಾವನಾತ್ಮಕ ದೃಷ್ಟಿಯಿಂದಲೂ ಕಾಣ್ತಾ ನಮ್ಮ ಜೀವನದ ದಾನವಾಗಿ ಸ್ವೀಕಾರ ಮಾಡಬೇಕಾಗಿತ್ತು. ಅದೆಲ್ಲ ಪ್ರಾರ್ಥನೆಯೊಂದಿಗೆ ನಮ್ಮ ವೃತ್ತಿ ಗೋಮಾತಾ ಮಂದಿರದ ವತಿಯಿಂದ ಅವನ ಸನ್ಮಾನವನ್ನ ಸಮಾಜಕ್ಕೆ ಯಾವತ್ತೂ ಸಮಾಜ ನಮಗೆ ಬೆಲೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಪಕ್ಷ ನಿದರ್ಶನ. ಇದೊಂದು ಸಣ್ಣ ಸಲುವಾಗಿ ಒಂದೊಂದು ದಿನ ಬಲಾಧಾರವಾಗಿ ಬರಬೇಕಾಗಿ ಹಾಗೂ ಎಲ್ಲ ಕಡೆ ಗೋಗಳ ಸಂರಕ್ಷಣೆ ಅವ್ರ ಮುಖ ಕಾಣ್ತಾ ಇಲ್ಲ. ಎಲ್ಲೂ ನಡೆಯುತ್ತೆ. ಅದು ಸನ್ಮಾನ ನೀಡುವಂತಹ ನನ್ನ ಚೇತನ ಸ್ನೇಹಿತರಿಗೆ ಸ್ನೇಹಿತರು ಪಶುಗಳನ್ನ ತರಲಿಕ್ಕೆ ತಮ್ಮ ವಾಹನಗಳ ತರುವ ಜೊತೆಗೆ ನಮಗೆ ಒಂದು ಹಸುವನ್ನು ಇಡಲಿಕ್ಕೆ ಮತ್ತೆ ಹಸುಗಳನ್ನ ಹೊರಗಡೆ ಕುಟ್ಟಲಿಕ್ಕೆ ತುಂಬಾ ಕಾತಿರ್ತಾರೆ. ಕೆಲವು ಬಾರಿ ಹಸುಗಳು ತುಂಬಾ ಕೋಪದಿಂದ ಅಂದ್ರೆ ಒಂದು ಎತ್ತುಗಳು ಹೀಗಾಗುತ್ತೆ. ಆ ಸಮಯದಲ್ಲಿ ಇವರು ಎದ್ದೆಂಟದ್ದು ಎಷ್ಟೋ ರೋಗವನ್ನು ಚಿಕ್ಕದ್ರ ಜೊತೆಗೆ ಇವರು ಖುಷಿಯಿಂದ ಹಸುವನ್ನು ಮುದ್ದಾಗಿ ಇಟ್ಕೊಂಡು ಮತ್ತೆ ಇವರು ಯಾವುದೇ ಆಡಳಿತ ಬಾರಿಗೆದ್ದ ನಿಧಿಯನ್ನು ಭಾವನೆ ಇಲ್ಲದೆ ಸಂಪೂರ್ಣ ತಮ್ಮಂತಾಗಿ ದೇಶವನ್ನು ತೆಗೆದುಕೊಂಡು ನಿಂತಿರ್ತಾರೆ. ಎಷ್ಟೋ ಏನಾದರೂ ಸಹ ನಮ್ಮ ಜನ ಬಿಟ್ಟು ನಾವು ಉದ್ಯೋಗಿಗೆ ಕರೆಯುವವರಿಗೆ ಗೋಮಾತೆ ಸದಾ ಆಚಾರ ಮಾಡಲಿಕ್ಕೆ ನಾವು ಹೇಳ್ಕೊಡ್ತೀವಿ. ಇವರು ಮನೆಯ ನಡೆದ